ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಹೇಗೆ ಮಾಡೋದಂತ ತಿಳಿಸ್ಕೊಳ್ತೀನಿ. ಮೊದಲಿಗೆ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಕಾಯಿಸ್ಕೊಳ್ಳೋಣ. ಇವಾಗ 1 ಲೀಟ್ರ್ ಹಾಲಲ್ಲಿ ಮಾಡಿ ತೋರಿಸ್ತೀನಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಮಾಡ್ಕೊಳ್ಳಿ. 1 ಲೀಟ್ರ್ ಹಾಲು ಇವಾಗ ಹಾಕಿದ್ದೀನಿ. ಚೆನ್ನಾಗಿ ಕಾಯಲಿ. ನಾರ್ಮಲ್ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ತೊಗೊಂಡ್ರೆ ಇನ್ನೂ ಬೆಟರು. ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ಳೋಣ. ಹಾಲು ಕುದೀತಾ ಇದೆ ನೋಡಿ. ಇವಾಗ ಕುದಿ ಬಂದಿದೆ, ಒಂದು ಕುದಿ. ಇವಾಗ ಇದಕ್ಕೆ ಹುಳಿ ಹಾಕೋಣ. ಹುಳಿ ಅಂದರೆ ನಿಂಬೆಹಣ್ಣು. ವೆನಿಗರ್ ಇದ್ದರೆ ವೆನಿಗರ್ನ ಯೂಸ್ ಮಾಡ್ಬೋದು. ಒಂದು ಪೂರ್ತಿ ನಿಂಬೆಹಣ್ಣು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ವೆನಿಗರ್ ಆದರೆ 3 ಚಮಚ ಹಾಕೊಳ್ಳಿ. 3 ಟೇಬಲ್ ಸ್ಪೂನಷ್ಟು. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಹಾಕೋಬೋದು. ನಿಂಬೆಹಣ್ಣು ಹಾಕಿದ್ರೆ ವಾಟರ್ ಏನು ಬೇಡ. ಒಂದು ಪೂರ್ತಿ ನಿಂಬೆಹಣ್ಣು ಬಳಸಿದ್ದೀನಿ ನಾನಿಲ್ಲಿ. ಲೋ ಫ್ಲೇಮಲ್ಲಿ ಇಟ್ಟಿರಿ ನೋಡಿ. ಇವಾಗ ಲೋ ಫ್ಲೇಮಲ್ಲಿ ಹಂಗೆ ಇಟ್ಟಿರಿ. ಸ್ಟವ್ ಆಫ್ ಮಾಡೋಕ್ಕೆ ಹೋಗ್ಬಿಡಿ. ಕುದೀತಾ ಇರಲಿ. ಅದು ನೋಡಿ ಎಲ್ಲ ಸಪ್ರೇಟ್ ಆಯ್ತು. ಇವಾಗ ಇದನ್ನು ಶೋಧಿಸ್ಕೋಬೇಕು. ಸ್ಟವ್ ಆಫ್ ಮಾಡೋಣ. ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಪನ್ನೀರ್ ಸಪ್ರೇಟು, ನೀರು ಸಪ್ರೇಟ್ ಆಗೋ ಹಾಗೆ ಫಿಲ್ಟ್ರ್ ಮಾಡೋಕ್ಕೆ ಒಂದು ಪಾತ್ರೆ, ಅದ್ರ ಮೇಲೆ ಜ್ಯೂಸ್ ಫಿಲ್ಟ್ರ್ ಮಾಡ್ತಾರಲ್ಲ ಅದೊಂದು ಇಟ್ಕೊಂಡಿದ್ದೀನಿ. ಮತ್ತು ವೈಟದೊಂದು ತೆಳುವಾದ ಬಟ್ಟೆ ಯಾವುದಾದ್ರೂ ಆಗಲಿ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ತೆಳುವಾದ ಬಟ್ಟೆನೇ ಯೂಸ್ ಮಾಡಬೇಕು. ಬೇರೆ ಬಟ್ಟೆ ಯೂಸ್ ಮಾಡಿದ್ರೆ ನಿಮ್ಗೆ ಅದೇನಿದೆ ವಾಟರ್ ಕಂಟೆಂಟು ಸಲೀಸ ಹೋಗೋದಿಲ್ಲ, ಎಲ್ಲ ಅಲ್ಲೇ ನಿಂತ್ಕೊಳ್ತೆ ನೋಡಿ. ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಏನಕ್ಕೆ ಮಾಡಬೇಕು ಅಂದರೆ ನಾವು ನಿಂಬೆಹಣ್ಣು ರಸ ಹಾಕಿರ್ತೀವಲ್ಲ, ಆ ರಸ ಎಲ್ಲ ಸ್ಮೆಲ್ ಹಂಗೆ ಇರುತ್ತೆ. ವೆನಿಗರ್ ಹಾಕಿದ್ರು ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಿಂಬೆಹಣ್ಣು ಫ್ಲೇವರ್ ಎಲ್ಲ ಹೋಗಬೇಕು, ಇಲ್ಲಾಂದರೆ ನಿಂಬೆಹಣ್ಣು ಸ್ಮೆಲ್ ಬರುತ್ತದು. ಅದಕ್ಕೋಸ್ಕರ ಇವಾಗ ನೀಟಾಗಿ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಫುಲ್ಲು ಎಲ್ಲ ನೀರೆಲ್ಲ ಸ್ವಲ್ಪನೂ ಇರಬಾರ್ದು, ಅಷ್ಟು ನೀಟಾಗೆಲ್ಲ ಹಿಂಡಿ ಅದಾದಮೇಲೆ ಅದನ್ನು ನೀಟಾಗಿ ಮಡಿಸಿ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ. ಅದ್ರ ಮೇಲೆ ನೀಟಾಗಿ ಅದನ್ನು ಅರೇಂಜ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಅರೇಂಜ್ ಮಾಡಿ. ನೀವು ನಿಮ್ಗೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಮಾಡ್ಕೊಳ್ಳಿ, ಸ್ಕ್ವೇರ್ ಆಗಬೇಕಂದ್ರೆ ಸ್ಕ್ವೇರ್ ಆಗಿ ಮಾಡ್ಕೊಳ್ಳಿ. ಬಟ್ಟೆ ಎಲ್ಲ ನೀಟಾಗಿ ಹಾಕಬೇಕು, ಗ್ಯಾಪ್ ಕೊಡಬಾರ್ದು. ನೀಟಾಗಿ ಮಡಿಸಿ ಅದ್ರ ಮೇಲೆ ಇನ್ನೊಂದು ಪ್ಲೇಟ್, ಯಾವುದೇ ಪ್ಲೇಟ್ ಆಗಲಿ ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ವೆಯ್ಟ್ ಯಾವುದಾದ್ರೂ ವೆಯ್ಟ್ ಆದರೆ ಇಡಬೇಕು. 1 ಅವರ್ ಇಟ್ಟರೆ ಸಾಕು. ಪನ್ನೀರ್ ರೆಡಿಯಾಗಿರುತ್ತೆ. ತುಂಬ ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ ಪನ್ನೀರು ನೋಡಿ. ತೆಗಿತಾಯಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಪನ್ನೀರ್. ಇವಾಗ ಸ್ಪಾಂಜಿಯಾಗಿ ತುಂಬ ಸಕ್ಕತ್ತಾಗಿ ಬಂದಿದೆ. ಕಟ್ಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಒಂಚೂರು ಪೀಸ್ ಆಗಲ್ಲ, ನೀಟಾಗಿ ಬಂದಿರುತ್ತೆ ನೋಡಿ. ಕಟ್ ಮಾಡಿ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದಯವಿಟ್ಟು ನಮ್ಮ ವೀಡಿಯೋ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ನು ಯಾವುದೇ ವೀಡಿಯೋ ಮಾಡೋಕ್ಕೋಸ್ಕರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲೇ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಠಾಣ್ ಅಂತ ಹೊಡೀರಿ. ಇದೇ ಥರ ಹೊಸ ವೀಡಿಯೋನ ತರ್ತಾ ಇರ್ತೀನಿ ನಿಮಗೋಸ್ಕರ ನೋಡಿ. ರೆಡಿಯಾಗಿದೆ ಪನ್ನೀರ್. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಫುಲ್ಲು ಸ್ಪಾಂಜಿ ಥರ ಸಕ್ಕತ್ತಾಗಿದೆ. ಜಸ್ಟ್ 1 ಅವರ್ ಇಟ್ಟರೆ ಸಾಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಇವಾಗೆಲ್ಲ ಹೇಳ್ತಾರೆ ಹೊರಗಡೆ ಎಲ್ಲ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡ್ತಾಯಿದ್ದಾರೆ ಪನ್ನೀರ್ಗೆ ಅಂತ. ಹುಷಾರಾಗಿರಿ, ನೋಡಿಕೊಂಡು ಮನೆಯಲ್ಲೇ ಮಾಡಿ ಆದಷ್ಟು. ಥ್ಯಾಂಕ್ ಯು.